ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನು ಅಂತಂದರೆ ಅವಳು ಬಂದ್ಲು, ಬಟ್ ಏನಕ್ಕೆ ಬಂದೆ ಇವತ್ತು ನಿಮಗೆ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾ ಹೇಳಿದೆ, ನಾನು ಒಂದ್ಸತಿ ಹೇಳ್ತೀನಿ, ಅಫಿಷಿಯಲಾಗಿ ನಾನು ಹೇಳಬೇಕು. ಅಫಿಷಿಯಲಾಗಿ ಅವಳು ಹೇಳ್ಬೇಕಂತ ಹೇಳ್ಕೊಂಡು ವಿಡಿಯೋ ಏನು ಅಂತಂದರೆ ಸೇಯಿಂಗ್ ಎಸ್ ಟು ರಮ್ಯಾ ಅಂತ ಮಾಡಿದ್ಲಲ್ವಾ, ಅದನ್ನೇ ಉಲ್ಟಾ ಮಾಡ್ತಿದ್ದೀನಿ, ಸೇಯಿಂಗ್ ಎಸ್ ಟು ಮೀ ಅಂತ. ಆ್ಯಂಡ್ ಇದರಲ್ಲಿ 5 ಚಾಲೆಂಜಸ್ ಕೊಡ್ತೀನಿ. 5ರಲ್ಲಿ ಅವಳು ವಿನ್ ಆದರೆ 500 ರೂಪೀಸ್ ನಾನು ಏನಾರು ಕೊಡಿಸ್ತೀನಿ. 500 ಮೇಲಾದರೆ ಅವಳ ಕಾಸು, ಅದ್ರ ಒಳಗಾದರೆ ನಂದು. ಅವಳು ಏನು ಬೇಕಾದ್ರೆ ತೊಗೋಬೋದು, ಮೈಸೂರು ಪ್ಯಾಲೇಸೇ ತೊಗೋಬೋದು. 500 ಅಷ್ಟೆಲ್ಲ ತೊಗೋಬೇಕು. ಏನು ತೊಗೊಂಡು ದಿಸ್ ಇಸ್ ಕಾಲ್ಡ್ ಪುಟ್ಟಮ್ಮ. ನಮ್ಮ ಕಂಪ್ನಿಯಲ್ಲಿರೋರು ಒಂಥರ ಬಿಗ್ ಫ್ರೆಂಡ್ ಆಂಟಿ, ನಮ್ಮ ಫ್ರೆಂಡು. ಹಾಂ, ಬಂದೆ ಆಂಟಿ. ಶಿ ಲವ್ಸ್. ಅಷ್ಟೇ ಗೈಸ್, ಇವ್ರು ಈಗ ಏನು ಮಾಡಿಸ್ತಾರೆ ಅಂತ ನೋಡುವ. ನಾನು ಇಲ್ಲೇನೋ ಮಾಡಿಸಿಲ್ಲ, ನಂದು ಪ್ಲ್ಯಾನೇ ಇರಲಿಲ್ಲ ಕಂಪ್ನಿಲಿ ಏನಾರ ಮಾಡಿಸ್ಬೇಕು ಅಂತ. ಬಟ್ ಇಲ್ಲಿ ಏನು ಮಾಡಿಸೋದಿಲ್ಲ, ಯಾರೂ ಇರೋದಿಲ್ಲ, ಏನಿಲ್ಲ, ಏನು ಹೇಳಿದ್ರು ಮಾಡ್ತಾಳೆ ಅಂತ ನನಗೆ ಗೊತ್ತು. ಜನ ಇರೋ ಪ್ಲೇಸಲ್ಲಿ ಮಾಡಿಸ್ಬೇಕು. ನೋಡಿದಿರಲ್ವ ನನಗೆ ಏನೇನು ಮಾಡಿಸಿದಾಳೆ ಅಂತ, ಅದಕ್ಕೆ ರಿವೆಂಜ್ ತೊಗೋಬೇಕಲ್ವಾ. ಅದು 500 ಇಟ್ಟಿದ್ದೀನಿ ಅಂದರೆ ರಿವೆಂಜ್ ತೊಗೋತೀನಿ. ಓ, ಇವಾಗ ಇವಳದು ಟಾಸ್ಕ್ ಸ್ಟಾರ್ಟು. ಎಸ್, ನಾವು ಅದಕ್ಕೋಸ್ಕರನೇ ಬೇಗ ಬಂದಿದ್ದೀವಿ. ಏನೋ ನಮ್ಮ ಕಂಪ್ನಿ ಕ್ಯಾಬೆಲ್ಲ ಕಾಯ್ಕೊಂಡು ಹೋಗಲಿಲ್ಲ, ಯಾಕಂದರೆ ಲೇಟ್ ಆಗುತ್ತೆ ಹಂಗಂದ್ಬಿಟ್ಟು ಅಣ್ಣನ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಬಂದ್ವಿ. ಇವಳ ಫಸ್ಟ್ ಚಾಲೆಂಜ್. ಆರ್ ಯು ರೆಡಿ? ಕಷ್ಟಪಟ್ಟಾದ್ರು ಮಾಡ್ಕೊತೀವಿ, ಚಾನ್ಸೇ ಇಲ್ಲ ಬಿಡಕ್ಕೆ. ಆದರೆ ಏನೇನು ಮಾಡಿಸ್ತಾಳೋ ಗೊತ್ತಿಲ್ಲ. ಓಕೆ, ಜೋರಾಗಿ ಮಾತಾಡು. ಈ ವೆಹಿಕಲ್ ಸೌಂಡಲ್ಲಿ ನಾವು ಬೈಕ್ ಮರ್ಕೊಂಡು ಬಂದಿದ್ದೀವಿ ಗೈಸ್ ಇವತ್ತು. ಮರ್ಕೊಂಡು ಬಂದಿದ್ದೀವಿ ಅಲ್ಲ, ಮರ್ಕೊಂಡು ಬಂದಿದ್ಯಾ? ಹೌದು, ಮನೇಲೇ ಮಾರ್ನಿಂಗ್ ಟೈಮ್ ಆಗುತ್ತೆ, ನೆನಪಲ್ಲಿದ್ದು ಮರ್ತೆ. ಸೊ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರುತ್ತೆ, ಅಲ್ಲಿ ಅಡ್ಜಸ್ಟ್ ಏನಂದರೆ ರಮ್ಯಾ, ಫಸ್ಟು ನಿನ್ನ ಬಾಟಲಲ್ಲಿ ನೀರಿದೆಯಾ? ಎಷ್ಟಿದೆ? ಒಂದು ಸ್ವಲ್ಪ ಐತೆ. ಸ್ವಲ್ಪ ಅಂದರೆ ಒಂದು ಅರ್ಧ ಇರ್ಬೋದೇನೋ. ಓಕೆ, ಏನಂದರೆ ಇವಳು ಪುಟ್ಟ ಸಾಲುಗಳ್ಗ ತಿಮ್ಮಕ್ಕಂತಾರ ಆಗೋಣ ಅಂತ ಓದ್ಲು, ಆಯಿತಾ? ಸೊ ಆ ಕೆಲಸ ಅರ್ಧಕ್ಕೆ ಬಿಟ್ಟಿದ್ದಾಳೆ ಅವಳು. ನಾನು ಅದನ್ನು ಪೂರ್ತಿ ಮಾಡಿಸ್ಬೇಕು. ಏನಿಲ್ಲ ರಮ್ಯಾ, ಈ ರೋಡಿಂದ ಆ ರೋಡ್ಗೆ, ಅಂದರೆ ಅಲ್ಲಿ ಕ್ರಾಸ್ ಆಗ್ತೀಯಾ, ಕ್ರಾಸ್ ಆಗಿಬಿಟ್ಟು ನಿಂದು ಫೇವ್ರೇಟ್ ಗಿಡ ಇದೆಯಲ್ಲ, ಅದು ಹೊತ್ತೋಗ್ಬಿಟ್ಟಿರ್ತದೆ. ಇವಾಗ ನೀರು ಹಾಕ್ತೆ. ಹೌದು, ಯಾವುದೋ ಒಂದು ಗಿಡ ಏನು ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಚಕ್ರ ಬಗ್ಗೆ ಹಾಕೊಂಡು ಕೂತ್ಕೊಂಡು ನಿಧಾನ ನೀರು ಇವ್ಬೇಕಾಯ್ತಾ. ಹಿಂಗೆ ಬಳ್ಳಂತ ಉಯ್ದುಬಿಡೋದಲ್ಲ, ಚಕ್ರ ಬಗ್ಗೆ ಹಾಕೊಂಡು ಕುತ್ಕೊಬೇಕು. ಆ ಗಿಡನ ನೀನು ಪ್ರೀತಿಯಿಂದ ನೋಡಬೇಕು, ಆಮೇಲೆ ನಿಧಾನ ನೀರು ಹಾಕ್ಬೇಕು. ಏನೇನೆಲ್ಲ ಯಾರ ನೀರು ಇದ್ಕೊಂಡು ಬರೋದು ನಿಧಾನಕ್ಕೆ, ಇಟ್ಸ್ ಓಕೆ. ಚಕ್ರ ಬಟ್ಟೆ ಹಾಕೊಂಡು ನೀರು ಅದು. ಹೌದು, ಅದು ರೋಡಲ್ಲಿ ಮೇಯ್ನ್ ರೋಡು. ಹೌದು, ಎಷ್ಟು ಜನ ನೋಡೋಣ, ಎಷ್ಟು ಜನಾರು ನೋಡ್ಕೊಳ್ಳಿ, ನನ್ನ ಬಗ್ಗೆ ಆ್ಯಕ್ಚುಲಿ ನನ್ನ ಫೇವ್ರೇಟ್ ಗಿಡ ಸತ್ತಿಲ್ಲ, ಅಲ್ಲಿ ನೋಡು. ದೊಡ್ಡದಾಗಿ ಬೆಳ್ಕೊಳೋದ? ಹಾಂ, ಸೊ ದೊಡ್ಡದಾಗೆ ಬೆಳೆದಿದೆ ಅಂತ ಮರ. ಸೊ ಅದಕ್ಕೆ ನೀನು ಮಾಡು. ಓಕೆ, ಅವ್ರು ನೋಡು, ಓ ವಿಡಿಯೋ ಮಾಡ್ತಾ, ವಿಡಿಯೋ ಹೆಣ್ಮಗು. ಹಾಂ, ಇವಾಗ ಓಕೆನಾ? ಬರ್ತೀನಿ ಗೈಸ್, ಅಷ್ಟೇ ಆದ್ರೂ ಪರವಾಗಿಲ್ಲ. ಅದೇ ನಾನು ಹೇಳ್ದಂಗೆ ಹೋಗ್ಬೇಕು, ಕುತ್ಕೊಬೇಕು, ಪ್ರೀತಿಯಿಂದ ನೋಡಿ ನಿಧಾನ ನೀರು ಹಾಕ್ಬೇಕು. ಅದೇನು ಹುಡುಗಿನ ಪ್ರೀತಿಯಿಂದ ನೋಡಿ ಮುದ್ದು ಏನು ಗೊತ್ತಾ, ವ್ಯಕ್ತಿಗೆ ಅಷ್ಟೇ ಜೀವ ಇಲ್ಲ ಆಯ್ತಾ, ಗಿಡ ಮರಗಳಿಗೂ ಜೀವ ಇದೆ. ಆ್ಯಂಡ್ ವ್ಯಕ್ತಿಗಳಿಗಿನ್ನ ಅದೆಷ್ಟೋ 100 ಪಟ್ಟಲ್ಲ, 1000 ಪಟ್ಟು ಏನು. ಆಯ್ತು, ಹಾಕ್ಬಿಡ್ತೀನಿ. ಬ್ಯಾಗೆಲ್ಲ ಇಟ್ಕೊಳ್ಳೋಲ್ಲ, ನೀನು ಹಾಕೋ, ನಾನು ಹಿಡಿದುಕೊಳ್ಳಿ. ಗಾಯ್ಸ್, ಹೋಗು ಬರ್ತೀವಿ, ವೆಹಿಕಲ್ ಬರ್ತಿದ್ದೀರಿ, ಹೋಗ್ತಾಳೆ, ನೋಡ್ಕೊಂಡು ಹೋಗು, ಹುಷಾರು. ಆಮೇಲೆ ತಾಯಿ ಹೋಗೋದ ಬೇಡವಾ ಅಂದ್ಕೊಂಡು ನೋಡ್ತಾ ಅವಳೆ. ಇಷ್ಟು ವೆಹಿಕಲ್ಸ್, ಜೋರಕ್ಕೆ ಹೋಗಿ ಹೇಳ್ತೀನಿ ರಮ್ಯಾ, ಹೋಗು. ಇನ್ನೂ ಅಲ್ಲೆಲ್ಲೋ ಬರ್ತಾರೆ ವೆಹಿಕಲ್ಗೆ. ಏನು
ಅಯ್ಯೋ ಕೇಳಿಸ್ತಾನೆ ಇಲ್ಲ ಅವಳಿಗೆ. ಝೂಮ್ ಹಾಕೋಣ. ವಾ ಮುಗೀತು ಅನ್ಸತ್ತೆ. ಹಾಕ್ಬಿಟ್ಲು ಅಂತೂ ಇಂತು. ಫೈನಲಿ ಒಂದು ಚಾಲೆಂಜ್ ಮುಗಿಸಿದ್ರು. ಒಂದು ಚಾಲೆಂಜ್ ಮುಗಿಸಿದ್ದೀನಿ. ನೀರು ಜಾಸ್ತಿ ಇರಲಿಲ್ಲ, ಅವಳು ಪ್ರೀತಿಯಿಂದ ಹಾಕ್ಲೇ ಇಲ್ಲ. ಇಷ್ಟಿತ್ತು ಹಾಕ್ಬೇಕಿಷ್ಟು. ನಾನು ಅಲ್ಲಿ ಕಂಪ್ನಿಲಿ ತುಂಬಿಸ್ಕೋಬೇಕಿತ್ತು. ಇವಳಿಗೆ ಚಾಲೆಂಜ್ ಮಾಡಿಸಿದಾಗ ಯಾರು ನೋಡಿಲ್ಲ, ಯಾರು ಕಾಮೆಂಟ್ ಮಾಡಿಲ್ಲ, ಆಮೇಲೆ ಏನು ಹೊರಗೋಗ್ತಿರೋ ಏನೂ ಹೇಳಿಲ್ಲ. ಅದೇನಿಲ್ಲ ಅಲ್ಲಿ ಹೋಗ್ತಿಲ್ಲ ಅದು ಅವರೇ ಚೆನ್ನಾಗಿ ಮಾಡಿ ಅಂತ ಅಂದ. ನಿನ್ನ ಹೆಸರು ಹೆಂಗೆ ಗೊತ್ತಾ ನಂಗೆ ಗೊತ್ತಿಲ್ಲ. ನನ್ನ ಹೆಸರು ಪರವಾಗಿಲ್ಲ. ಆಮೇಲೆ ವಿಡಿಯೋ ಅಂದ್ಬಿಡೋಯ್ತು. ಇಲ್ಲಿ ಈ ಹುಡುಗ ಹಿಂಗಲ್ಲ. ಬಟ್ ಎಲ್ಲ ಕಡೆ ನನ್ಗೆ ಗೊತ್ತಿರ್ತಾರೆ. ಹಂಗೆ ಬಂದರೂ ಬಸ್ ಸಿಕ್ಕಿಲ್ಲ. ಏನಾದರೂ ನಾವು ಓಡ್ ಬಂದ್ಬಿಟ್ಟಿದ್ರೆ ಅಜೀಬಾಗಿ ಹೋಗ್ಬಿಡ್ತಿತ್ತು ಅಲ್ವಾ? ಹಾಗೆ ಅಲ್ಲಿ 2 ನಾಯಿಗಳಿತ್ತು, ಕಚ್ಬಿಡ್ತಾಯಿತ್ತು. ರಮ್ಯಾ ಬಾ ಹಿಂಗೆ. ನೆಕ್ಸ್ಟು ಏನು ಕೊಡ್ಬೋದು? ಏನು ಕೊಡ್ತೀಯ? ನನಗೆ ಅದೇ ಗೊತ್ತಿಲ್ಲ. ಬೇಡ, ನಾನೇ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಅದನ್ನೇ ಮಾಡಿಸ್ಬಿಟ್ರೆ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಡಿದ್ದೀನಿ ಮೈಂಡಲ್ಲಿ, ಇದನ್ನೇ ಮಾಡಿಸ್ಬೇಕು ಅಂತ. ಬೇಡ, ಆದರೂ ಬೇಡ, ನಾನು ಹೇಳೋದು. ನೋಡೋಣ, ಇನ್ನೂ 4 ಇದೆ. ಬಸ್ ಬರ್ರಿ ಬೇಗ. ಅದೇ ನಾನು 4 ಕತ್ತೆ ಪ್ಲ್ಯಾನ್ ಮಾಡ್ಕೊಂಡಿರೋದು. 5ನೇದು ಇದೊಂದು ಏನು ಮಾಡಿಸ್ಬೇಕು ಅಂತಲೇ ನನಗೆ ಗೊತ್ತಿಲ್ಲ. ನೋಡೋಣ ಏನು ಅನ್ಸುತ್ತೆ ಅದನ್ನು ಮಾಡಿಸ್ತೀನಿ. ಸೊ ಬಸ್ ಹತ್ಕೊಂಡು ಹೋಗೋಣ ಫಸ್ಟು. ಸೊ ಗಾಯ್ಸ್, ಇವಾಗ KSRTC ಬಸ್ ಹತ್ಕೊಂಡು ಕನಕಪುರಕ್ಕೆ ಬಂದಿದ್ದಾಯಿತು. ಬಟ್ ಕನಕಪುರದಲ್ಲಿ ಆಲ್ರೆಡಿ ಕತ್ಲೆ ಆಗೋಗ್ಬಿಟ್ಟಿದೆ 6 ಗಂಟೆಗೇ. ರಮ್ಯಾ ಎಲ್ಲಿ ಅಂತಂದರೆ ಅವಳು ಶೂ ಲೇಸ್ ಕಟ್ಕೊತಾ ಇದ್ದಾಳೆ, ಬಿಚ್ಚೋಗ್ಬಿಟ್ಟೈತೆ ಅಂದ್ಬಿಟ್ಟು. ಶೂ ಕಟ್ಕೊಳ್ಳೋಕ್ಕೆ ಎಷ್ಟೊತ್ತು? ಶೂ ಲೇಸ್ ಕಟ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತಮ್ಮ. ಹಿಂಗಿದೆ ಬೆಳಕು. ಓಕೆ, ಮಾಡ್ಬೋದಲ್ಲ. ಅದು ಹಿಂಗೆ ಹೋಗ್ಬೇಕಲ್ಲ. ಹೌದು, ಎಸ್ ಓಕೆ, ಮಾಡ್ಬೋದು. ಬಾ ಮಾಡ್ಬೋದು. ಕತ್ಲೆ ಆಗೋಗ್ಬಿಟ್ಟದೆ. ಏನು ಆಗ್ಬಿಟ್ಟೈತೆ, ಏನು ಮಾಡೋದ ಏನೋ ಗೊತ್ತಿಲ್ಲ. ಆದರೂ ನಡ್ಕೊಂಡು ಹೋಗ್ತಾ ಇದ್ವಿ. ಏನು ಮಾಡಿಸ್ತಾಳೆ? ಆರ್ ಯು ರೆಡಿ ಟು ಸೆಕೆಂಡ್ ಚಾಲೆಂಜ್? ಯಾ, ಐ ಆಮ್ ರೆಡಿ. ಓಕೆ ರಮ್ಯಾ, ನಿಂಗೆ ನಾನಂದ್ರೆ ಎಷ್ಟು ಇಷ್ಟ? ಇಷ್ಟನೇ ಇಲ್ಲ. ಯಪ್ಪ, ಇದಕ್ಕಾದ್ರೂ ಅವಳಿಗೆ ನಾನಂದರೆ ಇಷ್ಟ ಇಲ್ಲ ಅಲ್ವಾ? ಸೊ ನೀನು ಇವಾಗ ಏನು ಮಾಡಬೇಕಂದ್ರೆ, ನಾನು ಇಷ್ಟ ಇಲ್ಲ ಅಂದಿದ್ದಕ್ಕೆ ನೀನು ಅಪೋಸಿಟಾಗಿ ಮಾಡಬೇಕು. ಏನಂತ ಅಂದರೆ, ನನಗೆ ನೀನು ಇಷ್ಟ ಇಲ್ಲ ಅಲ್ಲ, ನನಗೆ ನೀನು ಇಷ್ಟ ಇಲ್ಲಲ್ಲ, ನಿನಗೆ ನಾನು ಇಷ್ಟ ಇಲ್ಲ ಅಂತ ಅಂದಲ್ವಾ? ಅದಕ್ಕೆ ಇವಾಗ ಏನು ಮಾಡಬೇಕಂದ್ರೆ, ಐ ಲವ್ ಮೈ ಬೆಸ್ಟ್ ಅಂತ ಜೋರಾಗಿ ಹೇಳ್ಬೇಕು. ಅಯ್ಯೋ, ಜೋರಾಗಿ ಹೋಗಿ 3 ಸಲ ಹೇಳ್ಬೇಕು, 3 ಟೈಮ್ಸ್. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಜೋರಾಗಿ ಹೇಳು ನನಗೆ. ಆಯ್ತು ಇರು. ಬಾ ಮುಂದಕ್ಕೆ ಹೋಗೋಣ. ಹಂಗೆ ಏನು ಯಾರು ಚೆನ್ನಾಗಿದ್ದಿಲ್ಲ, ಯಾರು ಎಲ್ಲರ ಕಡೆ ಹೇಳ್ಬಿಟ್ರಿ ನೀನು? ಇಲ್ಲೇ ಹೇಳ್ತೀನಿ. ಇಲ್ಲ ಇಲ್ಲ, ಜೋರಾಗಿ ಹೇಳ. ಐ ಲವ್ ಮೈ ಬೆಸ್ಟ್. ಕೇಳಿಸ್ತಾ ಇಲ್ಲ, ನಾನು ಕೇಳಿಸ್ಬೇಕು. ಇನ್ನೇ ಎಷ್ಟು ಜೋರಾಗಿ ಹೇಳಿ? ಜೋರಾಗಿ ಹೇಳಿ. ನಾನು ಎಷ್ಟು ಇಷ್ಟಪಡಲ್ಲ ಅಷ್ಟು ಜೋರಾಗಿ ಹೇಳ್ಬೇಕು. ಆಯ್ತು, ನಾನು ಎಷ್ಟು ಇಷ್ಟಪಡಲ್ಲ. ಇದು ಒಪ್ಪಲ್ಲ ನಾನು. ಅವ್ಳು ಹೇಳಿದ್ರು ಎಷ್ಟು ಇಷ್ಟಪಡ. ನೀನು ಇಷ್ಟನೇ ಪಡಲ್ಲ ಅಂತಲ್ಲ, ಅವಾಗ ಇಷ್ಟಪಡಲ್ಲ ಅಂತ ಹೇಳಿ. ಎಷ್ಟು ಜೋರಾಗಿ ಹೋಗಿ ಹೇಳಿ 3 ಸಲ. ಐ ಲವ್ ಮೈ ಬೆಸ್ಟಿ, ಐ ಲವ್ ಇದೆಲ್ಲ ಒಪ್ಕೊಳಕ್ಕೆ ಆಗಲ್ಲಪ್ಪ ನಿಜವಲ್ಲೂ. ಏನು ನಿನ್ನ ವಾಯ್ಸ್ ಇಷ್ಟೇನೆ ಇರೋದು? ಮನೆ ನೋಡಿದ್ರೆ ಒಳಗೆ ಕಿರ್ಬಾಕ ನಂಗೆ ಕಿರ್ಚ್ತೀಯಾ? ಕಿರ್ಚೀಗ ಇನ್ನೂ ಎಷ್ಟು ಜೋರಾಗಿ ಹೋಗೋಕ್ಕಾಗುತ್ತೆ ಅಲ್ಲ? ಗಂಟು ಜೋರಾಗಿ ಇದು ಬರಬೇಕು ಜೋರಾಗಿ. ಆಯ್ತು, ಇಷ್ಟದ. ಐ ಲವ್ ಮೈ ಬೆಸ್ಟಿ, ಐ ಲವ್ ಮೈ ಬೆಸ್ಟಿ, ಐ ಲವ್ ಮೈ ಬೆಸ್ಟಿ ಹೇಳ್ಬಿಟ್ಟೆ. ಪರವಾಗಿಲ್ಲ, ಎಷ್ಟಂತ ಕೊಡಿಕೊಳ್ಳೋದು? ಎಸ್, ನಾನು 2 ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 3 ಬಾಕಿ ಇದೆ. 2ನೇದೇನು ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಿಲ್ಲ ನನಗೆ, ಆದರೆ ಓಕೆ. ನಾನು ಲೇಟ್ ಆಗಿದೆ ಹೇಳಿದ್ದೀನಿ. ಇವಳು ಅದೆಲ್ಲ ಕಿರ್ಚೋದು ಅಂದರೆ ಇದ್ದೇ ಇನ್ನು
ಆಯಿತಾ? ಚೆನ್ನಾಗಿ ಬರ್ತೈತೆ ವಿಡಿಯೋ ಮಾಡೋಕ್ಕೆ. ನೆಕ್ಸ್ಟ್ ಏನಂತ ಅಂದರೆ ರಮ್ಯಾ, ಹಾಂ 3ನೇ ಚಾಲೆಂಜ್ ಬಂದು ಹಾಂ ನೀನು ಹಾಂ ನಾನು ಒಬ್ರನ್ನ ತೋರಿಸ್ತೀನಿ ಯಾರನ್ನಾದ್ರೂ, ಹಾಂ ಅವ್ರ ಹತ್ರ ಹೋಗಿ ಅವ್ರ ನೇಮ್ ಕೇಳ್ಕೊಂಡು ಬರಬೇಕು. ಹಾಂ ಓಕೆನಾ? ಇರೋ ನೇಮ್ ಕೇಳೋದು ಎಷ್ಟು ಈಸಿ ಅಲ್ವಾ? ಆದರೆ ಇದರಲ್ಲಿ ಸೀನ್ ಮಿಟ್ ಪಿಸ್ಟ್ ಏನು ಹೇಳ, ನೀನು ಮಾತಾಡ್ದೇನೆ ಅವ್ರ ಹೆಸರು ಕೇಳ್ಕೊಂಡು ಬರಬೇಕು. ಮಾತಾಡದೆ ಅವ್ರ ಹೆಸರು ಹೌದು, ಮಾತಾಡದೆ ನೀನು ಅವ್ರ ಹೆಸರು ಕೇಳಬೇಕು. ಲೈಕ್ ಡಂಶರಾಜ್, ಮುಖ ಬಿರಯ್ಯ. ಏಯ್ ನಿಮ್ಮ ಹೆಸ್ರೇನು ಅಂತ ಅವ್ರಿಗೆ ಗೊತ್ತಿಲ್ಲದಿರೋರನ್ನ ಕೇಳಿದ್ರೆ ಐದು ನಿನ್ಗೆ ಮಾತು ಬರುತ್ತೆ ಅಂತ ಅವ್ರಿಗೇನು ಗೊತ್ತು? ಹೆಂಗೆ ಒಪ್ಪಂತ ಇಲ್ಲ, ಗೊತ್ತಿರೋರ ಹತ್ರ ಕೇಳ್ಬೋದು ಕಣೆ. ನಿಮ್ಮ ಹೆಸರು ಗೊತ್ತಿರೋ ಆಗಲ್ಲ, ಏನು ಮಾತಾಡ್ತಾರೆ ನೀನು ಮೂಗಿ ಅಂತಾನೆ ಅನ್ಕೋಬೇಕು ಅವರು. ಓಕೆನಾ? ಇಟ್ಸ್ ಟು ಡಿಫಿಕಲ್ಟ್. ನಂಗೆ ಮೊದಲೇ ಮೂಗಿ ಥರ ಮಾತಾಡೋಕ್ಕೆ ಬರಲ್ಲ. ಮೂಗಿ ಥರ ಮಾತಾಡೋದಲ್ಲ, ಮಾತಾಡಕ್ಕೆ ಬರಲ್ಲ. ಇನ್ನು ಮೂಗಿ ಥರ ಆ್ಯಕ್ಟ್ ಮಾಡೋದು ಹೆಂಗೆ? ಇವಾಗ ನಾನು ಯಾರು ಡಿಫಿಕಲ್ಟ್ ಅವ್ರನ್ನ ಕೇಳು. ಅಲ್ಲ ಹೆಂಗೆ ಹೇಳ್ತಾಳೆ, ಮಾತಾಡ್ಬಾರಲ್ಲ. ನಾನು ಹೆಂಗಾದ್ರೂ ಕೇಳ್ಬೋದು, ಭಯಪಟ್ಟು ಮಾಡಲ್ಲ. ನಾನು ಹೆಂಗಾದ್ರೂ ಕೇಳ್ಕೊಬೋದು ಅವ್ರನ್ನ. ಫೋನಲ್ಲಿ ತೋರ್ಸೋದು ಅದೆಲ್ಲ ಇಲ್ಲ. ಹಂಗೆಲ್ಲ ಮಾಡಿದ ಅಂದರೆ ಹಿಂಗೆ ಮೂಗ್ರು ಹಿಂಗೆ ಮಾತಾಡ್ತಾರೆ. ಐ ಡೋಂಟ್ ನೋ, ಮೂಗ್ರು ಮಾತಾಡ್ತಾರೆ, ಮಾತಾಡ್ಬೇಕು. ಯಾವ ಹೆಸರು ಹೆಂಗಂತ ಕೇಳೋದು ಗುರು? ಓಕೆ ಅಲ್ವಾ? ಚೈನೀಸ್ ಕೂಡ ಏನಾದ್ರು ಒಂಚೂರು ಏನಾದ್ರು ಬೇರೆ ಕೇಳೋಕ್ಕಾದ್ರೂ ಹೇಳು. ನೀ ಹೆಸರೇನು ಅಂತ ಹೆಸರು ಬೇಡವಾ? ಹೆಸರನ್ನ ಹೆಂಗೆ ಹೇಳ್ತಾರೆ ಅವರು? ಆಯಿತು, ಒಂದು ಬಟ್ಟೆ ಅಂಗಡಿಲಿ ಹೋಗ್ಬಿಟ್ಟು ಒಂದು ಡ್ರೆಸ್ ಬೆಲೆ ಕೇಳ್ಕೊಬ, ಪ್ರೈಸ್. ಆಯಿತು, ಓಕೆನಾ? ಆಯಿತು, ನಾನು ಯಾವ ಡ್ರೆಸ್ ಹೇಳ್ತೀನಿ ಆ ಡ್ರೆಸ್ಸು. ಆಯಿತು, ಒಪ್ಕೊಂಡವಳು. ಏನು ಮಾತಾಡ್ದೇನಾ? ಮಾತಾಡ್ದೇನೆ ಹೇಳ್ತಾರದು. ಓ ಇವಳು ಮಾತಾಡುವ ಕೇಳ್ಕೊಂಬರೋಕ್ಕೆ ನಾನು ಹೋಗ್ತೀನಿ. ಮಾತಾಡಿದ್ರೆ ಪ್ರೈಸ್ ಕೇಳು ಅಥವಾ ಅವ್ರ ನೇಮ್ ಕೇಳು. ಆಯಿತು, ಪ್ರೈಸ್ನೇ ಕೇಳ್ತೀನಿ. ಹಂಗಂತ ಫೋನೆಲ್ಲ ಯೂಸ್ ಮಾಡಂಗಿಲ್ಲಮ್ಮ. ವಾಯ್ಸ್ ನಿಂಗೆ ಕೇಳಿಸ್ಬೇಕು ತಾನೇ? ನಾನು ಕೇಳಿ. ಹೌದು, ವಾಯ್ಸ್ ನಿನ್ನ ಮಾತಾಡಲ್ವಲ್ಲ. ಓ ಅವ್ರ ವಾಯ್ಸಾ? ನಾನೇ ಹಾಕೊಟ್ಬಿಟ್ಟು ನಾನೇ ಎಂತ ಅಚೀವ್ ಮಾಡ್ಕೋತೀನಿ ನಾನು. ಯಾವ ಬಟ್ಟೆ ಅಂಗಡಿಲಿ ಹೋಗ್ತೀನಿ ಗೊತ್ತಾ? ಬಟ್ಟೆ ಅಂಗಡಿ ಹೆಸರು ರಿತನ್ಯ. ಅದು ಹೊಸ್ದಾಗಿದೆ. ರಿತನ್ಯನೋ ಏನೋ ಗೊತ್ತಿಲ್ಲ, ಅಲ್ಲೆಲ್ಲೋ ಇದೆ, ಮುಂದೆ ತೋರಿಸ್ತೀನಿ ಬಾ. ಗುರು ನಂಗೆ ಅವ್ರು ಗೊತ್ತಿಲ್ಲ. ನಾನು ತಗೊಂಡಿರೋ ಬಟ್ಟೆ ಇಲ್ಲಿ ಬಾಯ್ಸ್ ಹೋಗೋಣ ಬೇಡ, ಹೋಗೋಣ. ಇಲ್ಲಿ ಬೇಡ, ನಂಗೆ ಗರ್ಲ್ಸ್ ತರಬೇಕು. ಅಲ್ಲೋಗಿ ಶರ್ಟ್ ಪ್ರೈಸ್ ಎಷ್ಟು ಅಂದರೆ ಮೂಗೆ ಇತ್ತು. ನಮಗೆ ಅದೆಲ್ಲ ಬೇಡ. ರಿತನ್ಯ ಹೋಗಿಲ್ಲ. ನೀನು ಹೋಗಿಲ್ಲ ಅಲ್ಲ, ಅದು ಹೊಸದು. ಹೌದು, ರಿತನ್ಯ. ಸೊ ಇವಾಗ ಏನು ಮಾಡ್ತೀಯ ಹೇಳು? ಹೋಗ್ಬಿಟ್ಟು ಯಾವ್ದನ್ನ ಕೇಳ್ಕೊಬರ್ಬೇಕು? ಯಾವ್ದು ಗೊತ್ತಾ, ಅಲ್ಲಿ ಗೊಂಬೆಗೆ ಹಾಕಿದಾರಲ್ಲ, ಪಾಪು ಗೊಂಬೆಗೆ, ಹಾಂ ಅದು. ಇರು. ಸೊ ಗೈಸ್ ಹೋಗ್ತಾ ಇದ್ದಾಳೆ ರಮ್ಯಾ. ಮಾತಾಡ್ಬಿಟ್ಟೆ ಹೋಗ್ಲು ಬೇಡವೋ ಅಂತ ಮೀನಾಮೇಶ ಎಣಿಸ್ತವಳಲ್ಲಪ್ಪ. ಟಾಸ್ಕ್ ಎಲ್ಲಗೋಸ್ಕರ ನೋಡಿ ಏನೇನು ಮಾಡ್ತಾವಳೆ. ಯಾರು ಇಲ್ಲ ಕಣ, ಒಳಗೋರೆ. ಸಾರಿ, ನಂಗೆ ಮಾತು ಬರುತ್ತೆ, ವಿಡಿಯೋ ಮಾಡ್ತಿದ್ವಿ ಯೂಟ್ಯೂಬ್ಗೋಸ್ಕರ, ಅದಕ್ಕೋಸ್ಕರ. ಒಂದು ನಿಮಿಷ. ಇದ್ರು ಅವ್ರು ಕೂತಿದ್ರು, ನಿನ್ನ ಕಾಣಲಿಲ್ಲ. ನನಗೆ ಕಾಣ್ತು. ಆಮೇಲೆ ಒಂದು ಅಂಕಲ್ ಒಳಗೆ ಬರಕ್ಕೆ ಕೇಳಿದ್ರು. ಆಮೇಲೆ ಅವ್ರನ್ನ ತೋರಿಸಿದೆ. ಆಮೇಲೆ ಅವ್ರು ಬಂದರು ಹೊರಗೆ. ಆಮೇಲೆ ನಾನು ಫುಲ್ ಅವ್ರು ಮೂಗಿ ಅಂತ ಅನ್ಕೊಂಡ್ಬಿಟ್ಟಿದ್ರು ನನ್ನ. ಆ ಡ್ರೆಸ್ ಅಂದರು. ಹ್ಞೂ ಅಂದೆ. ಹಿಂಗನ್ನ ಪ್ರೈಸ ಅಂತಂದ್ರು. ಹ್ಞೂ ಅಂದೆ. ಆಮೇಲೆ ಬಂದ್ಬಿಟ್ಟು 1,000 ಅಂತ ಹೇಳಿದ್ರು. ಆಮೇಲೆ ಹೌದಾ ಸರಿ, ಸುಮ್ಮನೆ ಹಿಂಗೆ ತಲೆ ಆಡಿಸ್ದೆ ಅಷ್ಟೇ. ಆಮೇಲೆ ಸರಿ ಅಂದ್ಬಿಟ್ಟು ನೀನೇನೋ ಕೊಟ್ಟೆ ಅವರಿಗೆ, ಬಿಸ್ಕೆಟ್ ಕೊಟ್ಟೆ ಅಷ್ಟೇ. ಬ್ಯಾಗಲ್ಲಿ ಬಿಸ್ಕೆಟ್ ಇತ್ತಲ್ಲ, ಒಟ್ಟಿನಲ್ಲಿ ಬಿಸ್ಕೆಟ್ ಹಾಕ್ತೆ. ಪಾಪ ಅವ್ರು ನಂಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾನು ಏನಾದರೂ ಕೊಡಬೇಕಲ್ವಾ? ಓಕೆ, 3ನೇ ಚಾಲೆಂಜ್. ಓಕೆ, ಅದು ಈಸಿಯಾಗಿ ಕೊಟ್ಟಿದ್ದೀನಿ. ನೇಮ್ ಕೇಳಬೇಕಾಗಿತ್ತು. ನೇಮ್ ಕೇಳಕ್ಕೆ ಗೈಸ್, ಅದು ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ನನಗೆ. ಓಕೆ, ಎಲ್ಲರ ಗಾಡಿ ಗಿಡಿಗೆ ಹಾಕ್ಸ್ಕೊಬಿಟ್ಟವೇನು ನಾವು.
ಫೈನಲಿ 3 ಟಾಸ್ಕ್ ಓಕೆ. 3 ಟಾಸ್ಕ್ ಡನ್. 4ನೇದೇನಂತಂದರೆ ಐ ಫೀಲ್ ಹಂಗ್ರಿ. ಹಾಂ ಓಕೆ, ನಂಗೆ ಏನಾದ್ರು ತಿನ್ನಕ್ಕೆ ಬೇಕು. ಹಾಂ ಸೊ ನೀನು ನನ್ನ ಹಾಂ ಲಾಸ್ಟ್ ಟೈಮ್ ಮಾಡ್ದಂಗೆ ಜ್ಯೂಸ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀಯಾ. ಹಾಂ ಬಟ್ ನಿನ್ನಂಗೆ ನಾನು ಅವ್ರ ತಟ್ಟೆಲಿ ಹೋಗಿ ಎತ್ಕೊಂಬ, ಇವ್ರ ತಟ್ಟೆಲಿ ಹೋಗಿ ಎತ್ಕೊಂಬ ಅದೆಲ್ಲ ಹೇಳಲ್ಲ ನಾನು. ಓಕೆನಾ, ಟೆನ್ಷನ್ ಮಾಡ್ಕೊಂಬೇಡ. ಏನು ಮಾಡ್ತೀಯ ಅಂದರೆ ಬೇಕ್ರಲ್ಲಿ ಒಂದು ಎಗ್ ಪಪ್ಸ್ ತಗ, ಹಾಂ ಆಯಿತಾ. ನಾನು ಅಲ್ಲೇನಾರು ಆರ್ಡರ್ ಮಾಡ್ಕೊತೀನಿ, ಅದಕ್ಕೆ ನೀನೇ ಪೇ ಮಾಡಬೇಕು. ನೀನೇನು ಮಾಡ್ತೀಯಾ, ಅವ್ರ ಹತ್ರನೇ ಹೋಗಿ ಆ ಎಗ್ ಪಪ್ಸ್ ಕೊಟ್ಬಿಟ್ಟು ಒಂದು ಪ್ಲೇಟ್ ಹಾಕೊಡಿ ಅಂತ ಕೇಳಬೇಕು. ಕೇಳಿ ಅಲ್ಲೇ ತಿನ್ಬೇಕು ಅದನ್ನು. ಆ್ಯಂಡ್ ಅದನ್ನು ನಾವು ಯಾವಾಗಲೂ ಕುತ್ಕೊತೀವಲ್ಲ 4 ಇದರಲ್ಲಿ, ಅಲ್ಲಲ್ಲ ಓಪನ್ ಪ್ಲೇಸ್, ಅಲ್ಲಿ ನೀನು ತಿನ್ನಬೇಕು ಎಗ್ ಪಪ್ಸ್ನ. ಓಕೆ ಡನ್. ಎಸ್ ವೆರಿಫೈಡ್. ವೆಜ್ ಎಗ್ ಅಲ್ಲ, ಎಗ್ ಖಾಲಿ. ಸೊ ಅವಳಿಗೆ ಎಗ್ ತಿನ್ನೋ ಯೋಗ ಅಲ್ಲ, ವೆಜ್ ಪಪ್ ತೊಗೊಂಡು ಇವಾಗ ಜ್ಯೂಸ್ ಪಾಯಿಂಟ್ ಹೋಗ್ತಾ ಇರೋದು. ಜ್ಯೂಸ್ ಪಾಯಿಂಟ್ ಫಸ್ಟೇ ಹೋಗ್ಬೇಕಾರೆ ಬಿದ್ದೋದಿ ಕಣೆ. ಹೋಗ್ತಾ ಅವಳೆ ಹಿಡ್ಕೊಂಡು ಕೂತವಳೆ. ಅವರು ಮೆನು ತಂದು ಕೊಡ್ತಾರೆ. ಮೆನು ಏನೋ ಅವಶ್ಯಕತೆ ಇಲ್ಲ, ಮೊಸರು ರೋಲ್ ಕೊಡಿ ಸಾಕು ಅನ್ನೋ. ನಾನೊಬ್ಬಳೇ ಅಲ್ಲ ತಿನ್ನಲ್ಲ. ಯಾವ ಲೆವೆಲ್? ಸ್ಟಾರ್ಟಿಂಗ್ ಲೆವೆಲ್. ಆ್ಯಕ್ಚುಲಿ ಐಸ್ ಕ್ರೀಮ್ ಕೇಳೋಣ ಅಂತಲೇ ಇದ್ದೆ, ಬಟ್ ಕೋಲ್ಡ್ ಅಲ್ವಾ. ಥ್ಯಾಂಕ್ ಯು. ನನಗೆ ಮಾತ್ರ ಟಿಶ್ಯೂ ಹಾಕಿಲ್ಲ. ಫೈನಲಿ ನಮ್ಮ ಆರ್ಡರ್ ಬಂತು. ಸೊ ಇವಾಗ ಹೋಗ್ಬಿಟ್ಟು ಅದನ್ನು ಕವರ್ ಓಪನ್ ಮಾಡಿಬಿಟ್ಟು ಒಂದು ಪೆಕ್ ಹಾಕ್ಸ್ಕೊಂಡು ಏನು ತಾವು ಹೇಳಂಗಿಲ್ಲ. ಗೊತ್ತಾ ಅಜ್ಜಿ ಬೈತಾರೆ ಗೊತ್ತಾ? ಅಣ್ಣ ಇದನ್ನು ಕಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಡ್ತೀರಾ? ಪ್ಲೇಟ್ಗೆ ಹಾಕ್ಕೊಡಿ, ಕಟ್ ಮಾಡಿಕೊಡಿ. ಆ್ಯಕ್ಚುಲಿ ನಾನು ಅದನ್ನು ಡನ್ ಮಾಡಿದೆ ಗೈಸ್. ನೋಡಿ ಮಾಡಿದ್ದೀನಿ. 4 ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಪಾಪ ಅವ್ರೇನು ಒಂದಿಲ್ಲ, ಓಕೆ ಅಂತ ಕಟ್. ಇನ್ನೊಂದಿದೆ, ಮುಗಿಸಿದ್ರೆ ಡನ್. ಗೆದ್ಬಿಡ್ತೀಯಲ್ಲ? ಎಸ್, ಪರವಾಗಿಲ್ಲ, ಮುಗಿಸ್ಬಿಟ್ರೆ ಮುಗೀತು ಗೈಸ್. ಹೆಂಗೋ ಇನ್ನೊಂದು ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾರದೆ. ಎಸ್, 4ನೇದು ಮುಗಿಸ್ಬಿಟ್ಲು. 4ನೇ ಇವಾಗ ಏನಂದ್ರೆ ರಮ್ಯಾ, ಸೊ ಸಿಂಪಲ್. ನನಗೆ ಏನಿಷ್ಟ ಅಂದರೆ ಬೇರಿಟ್ಟಲ್ಲಿ ಬೇರೆ ಇತ್ತಲ್ಲ. ಸರಿ ಅಮ್ಮ ಡ್ರೆಸ್ಗೆ ಹೋಗ್ಬೇಡ. ಥಿಂಗ್ಸ್ ದೇವ್ರೆ ನನ್ನ ಜೊತೆಲಿ ಇದೆಯಲ್ಲ ಗ್ರೇಟ್. ನೀ ಡ್ರೆಸ್ ಸ್ಯಾರಿ ಇದ್ಯಾ, ಅದನ್ನ ಬಿಟ್ಟರೆ ನೀನು ಬಳೆ ಇಷ್ಟಪಡ್ತೀಯ, ಬಳೆ ಹಾಕೊಳಕ್ಕೆ ಇಷ್ಟಪಡ್ತೀಯ. ಅದನ್ನ ಬಿಟ್ಟರೆ ಅದೇ ಹಾಂ ಆಯಿತಾ. ನನಗೀಗ ಗಾಜಿನ ಬಳೆ ಬೇಕು, ಹಾಂ ಬಟ್ ಡಜನ್ ಎಲ್ಲ ಬೇಡ. ನನಗೆ ನಂಗೆ ಬೇಕಾಗಿರೋದೇ 2 ಬಳೆ ಬೇಕು. ಯಾರು ಕೊಡ್ತಾರೆ ಗುರು 2 ಬಳೆನಾ? ಆಯಿತು 2 ಬಳೆನಾ? ಹಾಂ ಸರಿ ಬಾ. 2 ಬಳೆ, 2 ಅಲ್ಲ 1 ಕೊಟ್ಬಿಟ್ಟ. ಹಾಂ 1 ಬಳೆ ಬೇಕು ನನಗೆ. ಯಾವುದು ಗ್ರೀನ್? ಓ ನಾರ್ಮಲ್ ಬರ್ತಲ್ಲ ಅದರಲ್ಲೇ ಬೇಕು. ನಾರ್ಮಲ್ ಬಳೆ. ಓಕೆ ಬಾ. ಒಪ್ಕೊಂಡು ಸೊ ಒಂದು ನನ್ನ ಕಡೆ ತಿರುಗಿ ನೋಡಬೇಡ ನೀನು. ಯಾರೇ ಇರಲಿ, 1 ಗ್ರೀನ್ ಕಲರ್ ಬಳೆ. ಎಸ್, 5 ಟಾಸ್ಕ್ ಡನ್ ನನ್ನ ಕಡೆಯಿಂದ. ಪರವಾಗಿಲ್ಲ, 1 ಬಳೆ.
ಅಂದ್ರೆ ಈಸಿ ಕೊಟ್ಬಿಟ್ಟೆ ಲಾಸ್ಟಲ್ಲಿ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು. ಇಲ್ಲ, ನಾನು ಅಂದ್ಕೊಂಡೆ ಅವ್ರು ಕೊಡಲ್ಲ ಹೋಗು ಅಂತ ಹೇಳ್ತಾರೆ ಅಂತ. ಅದರಲ್ಲೂ ಅಂಕಲ್ ಬೇರೆ ಇದ್ರು, ಅದರಲ್ಲೂ ಒಳಗಡೆ ಇನ್ನೂ 3 ಜನ ಇದ್ರು. ಸ್ವಲ್ಪ ಇಲ್ಲಿ ಭಯ ಅನ್ನಿಸ್ತಾ ಇತ್ತು. ಆಮೇಲೆ ಅಂಕಲ್ ಒಂದು ಬಳೆ ಬೇಕಿತ್ತು ಅಂತ, ಸಿಂಗಲ್ ಪೀಸಾ ಅಂತ ಕೇಳಿದ್ರು. ಒಂದು ಸಿಂಗಲ್ ಪೀಸ್ ಅಂತ ಹೇಳಿದೆ. ಆಮೇಲೆ ಕೊಟ್ಟರು. ಅವರು ಒಂದು ಸಿಂಗಲ್ ಪೀಸಾ ಅಂತಿದ್ರು ಆಚೆ ನಿಂತಿದ್ದವರು. ಆಮೇಲೆ ಅವ್ರು ಹೇಳಿದ್ರು ಚಿನ್ನದ ಬಳೆಗೆ ಸೈಜ್ ಕೊಡೋಕ್ಕೇನೋ ಅಂತ. ಆಮೇಲೆ ಹೆಂಗೂ ಏನೂ ಮಾತಾಡಿಲ್ಲ, ಹ್ಞೂ ಅಂದಿಲ್ಲ ನಾನು. ಎಷ್ಟಾಯಿತು ಅಂದರೆ 3 ರೂಪಾಯಿ ಅಂದರು ಅವರು. ಕೊಟ್ಬಿಟ್ಟು ಎಸ್ಕೇಪ್. ಒಂದು ಬಳೆಯ ಬೆಲೆ 3 ರೂಪಾಯಿ. ಆ್ಯಕ್ಚುಲಿ ನಾನು ಅದಕ್ಕಿಂತ ಚಿಕ್ಕದು ಕೊಡಿ ಅಂತಲೇ ಕೇಳಿದೆ. ಅಲ್ಲಿ ಇಲ್ಲ ಅಂದರು, ನಿಮ್ಮ ಸೈಜಾ ಅಂದ್ಬಿಟ್ಟು ಅದನ್ನು ಕೊಟ್ಟರು. ಅವ್ರು ಅದನ್ನೇ ಕೊಟ್ಟಿದ್ದು. ಪೂರ್ತಿ ಬಳೆ ಹಾಕೊಂಡ್ರೆ ಚಂದ. ಬಟ್ ಈಗ ನಾನು 5 ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಹೌದು, 5 ಟಾಸ್ಕು ಕಂಪ್ಲೀಟ್ ಮಾಡಿರೋದಕ್ಕೆ ಅವಳು ಏನು ಕೇಳ್ತಾಳಲ್ಲ 5 ರೂಪಾಯಿಗೆ ಏನಾಗುತ್ತೆ ಅದನ್ನು ಕೊಡಿಸ್ತೀನಿ. ಬಟ್ ಓಕೆ, ಇದೇ ಥರ ನಾವು ನಿಮಗೆ ಬೇರೆ ವಿಡಿಯೋ ಮಾಡ್ತಾ ಇರ್ತೀವಿ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಲ್ಲಿಗೆ. ಥ್ಯಾಂಕ್ ಯು, ಬಾಯ್.